ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಟ್ಯೂಸ್ಡೇ ಮಿನಿ ಲಾಗ್ ಆಗಿರುತ್ತೆ. ಅಮ್ಮನ ಮನೆಗೆ ಹೋಗಿದ್ದೆ. ಅಮ್ಮನ ಮನೆಗೆ ಹೋಗಿ ಅಮ್ಮ ನನಗೆ ಕೋಳಿ ಸಾಂಬಾರು ತಿನ್ನಬೇಕು ಅಂತಿದೆ, ದಯವಿಟ್ಟು ಮಾಡಿಕೊಡಿ ಅಂದೆ. ಸೊ ಇಯರ್ ಇಟ್ ಈಸ್ ಏನಿಲ್ಲ, ಕಡಲೆ, ಗಸಗಸೆ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಈರುಳ್ಳಿ ಆ್ಯಂಡ್ ಚಕ್ಕೆ, ಲವಂಗ ಎಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು, ನೀವು ಎಷ್ಟು ಕೆ ಜಿ ಚಿಕನ್ ತೊಗೊಂಡು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಚಿಕನ್ ರೆಸಿಪಿ ಬಂದುಬಿಟ್ಟು ಆಲ್ಮೋಸ್ಟ್ 1.5 kg ಇತ್ತು ಆ ಕೋಳಿ. ಸೊ ಅದಕ್ಕೆ ಇದು ಚಿಕನ್ ರೆಸಿಪಿ. ನಿಮಗೆ ಬೇಕು ಈ ಥರ ಮಾಡಿ ಟ್ರೈ ಮಾಡಿ ನೋಡಿ, ಏನು ಸಖತ್ತಾಗಿರುತ್ತೆ ಗೊತ್ತಾ ಟೇಸ್ಟು. ನಾಟಿ ಕೋಳಿನೂ ಮೀರ್ಸೋ ಲೆವೆಲ್ಗೆ ಇರುತ್ತೆ ಈ ಚಿಕನ್ ರೆಸಿಪಿ ಟೇಸ್ಟು. ಓಕೆನಾ. ಸೊ ಇದು ಬಂದು ಫಾರಮ್ ಕೋಳಿಗೆ ಮಾಡ್ತಿರೋದು ಸಾಂಬಾರು. ಯೂಶ್ವಲಿ ಬಾಯ್ಲರ್ ಕೋಳಿಗೆ ಸಾಂಬಾರು ಚೆನ್ನಾಗಿರೋದಿಲ್ಲ. ಸೊ ಫಾರಮ್ ಕೋಳಿ ಸಾಂಬಾರು ತಿನ್ನಬೇಕಂದ್ರೆ ಫಾರಮ್ ಕೋಳಿ ಆ ನಾಟಿ ಕೋಳಿಗೆ ಚೆನ್ನಾಗಿರೋದು. ಎನಿವೆ, ಕಮ್ ಟು ದಿ ಪಾಯಿಂಟ್. ಸೊ ಈ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ರೆಸಿಪಿನ ಐಟಮ್ಸ್ನ ಒಂದ್ಸಲ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು. ಅದು ಈ ಲೆವೆಲ್ಗೆ ರೋಸ್ಟ್ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಫಸ್ಟು ಕಾಯಿನ ತೊಗೊಂಡು, ಒಂದು ಅರ್ಧ ಹೋಳು ಕಾಯಿನ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರೋದಿಲ್ಲ ಟೇಸ್ಟು. ಒಂದು ಅರ್ಧ ಹೋಳು ಕಾಯಿ ತೊಗೊಂಡು ರುಬ್ಬಿ ಅದನ್ನು ನಾವು ಹುರಿದಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿ ರುಬ್ಕೊಂಡು, ನೆಕ್ಸ್ಟ್ ಅದಕ್ಕೆ ಧನಿಯಾ ಪೌಡ್ರು ಆ್ಯಡ್ ಮಾಡ್ಕೋಬೇಕು. ಅಂದರೆ ಚಿಕನ್ ಮಸಾಲ ಅಂತ ರುಬ್ಸಿಟ್ಟಿರ್ತಾರೆ ಮನೆಗಳಲ್ಲಿ. ಸೊ ನಿಮ್ಮ ಮನೇಲಿ ನೀವು ಯಾವ ಥರ ರುಬ್ಸಿಟ್ಕೊಂಡಿದ್ದೀರೋ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇವಾಗ ಈ ಚಿಕನ್ನು ಬೇಗ ಬೇಯೋದಿಲ್ಲ ಅಲ್ವಾ, ಹಾಗಾಗಿ ಈ ಚಿಕನ್ನ ಫಸ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ, ಚಿಕನ್ ಹಾಕಿ, ಸ್ವಲ್ಪ ಅರಿಶಿನ ಹಾಕಿ ಫಸ್ಟ್ ಅದನ್ನು ಹುರ್ಕೋಬೇಕು. ಚಿಕನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ಆ ಚಿಕನ್ನಲ್ಲಿ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ ನೆಕ್ಸ್ಟ್ ನಾವು ಇಟ್ಕೊಂಡಿರೋ ಮಸಾಲೆನ ಅದಕ್ಕೆ ಆ್ಯಡ್ ಮಾಡೋದಷ್ಟೇ. ಎಷ್ಟು ಈಸಿ ರೆಸಿಪಿ, ತಿನ್ನಕ್ಕಂತೂ ಎಮ್ಮಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಇವಾಗಿದು ರೆಡಿಯಾಗಿದೆ. ಕುಕ್ಕರ್ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳಿ. ಇವಾಗ ನೋಡ್ತಾ ಇದ್ದರೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಬಾಯಲ್ಲೇ ನೀರು ಬರ್ತಾ ಇದೆ ನೋಡಿ. ಈ ಚಿಕನ್ಗೆ ನಾವು ಆಯಿಲೇ ಹಾಕಿಲ್ಲ, ಅಂದರೆ 1 ಸ್ಪೂನ್ ಮೇಲೆ ಆಯಿಲೇ ಯೂಸ್ ಮಾಡಿಲ್ಲ. ಬಟ್ ಅದು ಎಷ್ಟು ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ ಅಂತ ಹೇಳಿ ಒಂದ್ಸಲ ಫಾರಮ್ ಕೋಳಿ ಸಾಂಬಾರು ತಿನ್ನೋ.